ವೆಲ್ಕಮ್ ಟು ಬರದಾರಿ ಪ್ಯಾಲೇಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಗೈಸ್ ಬಂದುಬಿಟ್ಟು ನಾವು ಇವಾಗ ಪಂಜಾಬಿಗೆ ಬಂದಿದ್ದೀವಿ. ಪಂಜಾಬಲ್ಲಿ ನಾವು ಯದುವೀರ್ ಸಿಂಗ್ ಅವ್ರ ರೂಮಲ್ಲಿ ಸ್ಟೇ ಆಗ್ತಾ ಇದ್ದೀವಿ. ಆ್ಯಕ್ಚುಲಿ ಇದು ಪ್ಯಾಲೇಸು. ಸೊ ನಮಗೆ ಈ ಸಲ ಹೋಟೆಲ್ ಬದಲು ಪ್ಯಾಲೇಸ್ ಎಕ್ಸ್ಪೀರಿಯೆನ್ಸ್ ನೋಡೋಣ ಅಂತ ಹೇಳಿಬಿಟ್ಟು ಪ್ಯಾಲೇಸಲ್ಲಿ ಬುಕ್ ಮಾಡಿದ್ದಾರೆ ಇವರು. ಆ್ಯಕ್ಚುಲಿ ಇಲ್ಲಿ ಅವರು ಯದುವೀರ್ ಸಿಂಗ್ ಅವ್ರದ್ದು ಫೋಟೋ ಮತ್ತು ಅವರು ಹೇಗೆ ರಾಜ ಆಡಳಿತ ಮಾಡ್ತಾಯಿದ್ರು ಅದರದ್ದೆಲ್ಲ ಹಳೆ ಮೆಮೊರೀಸ್ ಫೋಟೋಸ್ ಎಲ್ಲ ತುಂಬ ದೊಡ್ಡದಾಗಿ ಫ್ರೇಮ್ ಮಾಡಿ ಹಾಕಿದ್ದಾರೆ. ಇದು ಎಂಟ್ರೆನ್ಸು ನಮ್ಮದು ರೂಮ್ದು. ಸೊ ಎಂಟ್ರೆನ್ಸ್ ಆದಮೇಲೆ ನಮಗೆ ಹೇಳಬೇಕಂದ್ರೆ ಒಂದೊಂದು ಫ್ಲೋರಲ್ಲಿ ಒಂದೊಂದು ರೂಮು ಮತ್ತು ನಮ್ಗೆ ಅಟ್ಯಾಚ್ಡ್ ಫ್ಯಾಮಿಲಿ ಇನ್ಯಾರು ಇದ್ದರೆ ಅದಕ್ಕೂ ಪಕ್ಕದ ರೂಮ್ ಕೊಡ್ತಾರೆ. ಸೊ ಅದು ಬಿಟ್ಬಿಟ್ಟು ನಮಗೆ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಎಕ್ಸ್ಪೀರಿಯೆನ್ಸ್ ತುಂಬ ಇಷ್ಟ ಆಯಿತು. ಸೊ ನಂಗೆ ನಿಮಗೆ ನಮ್ಮದು ಪ್ಯಾಲೇಸಲ್ಲಿ ರೂಮ್ ಹೇಗಿತ್ತು ಅದ್ರ ಬಗ್ಗೆ ನಿಮಗೆ ಹೇಳ್ತೀನಿ. ಇದು ಇನ್ನೊಂದು ಪ್ಯಾಲೇಸಿಂದು ರೂಮು. ಸೊ ಅದು ನಮಗೆ ಭೂಪೇಂದರ್ ಸಿಂಗ್ ಅನ್ನೋರ್ದು. ಇದು ಮತ್ತು ಇನ್ನೊಂದು ರೂಮು ಎರಡೂ ಅಟ್ಯಾಚ್ಡ್ ಎಂಟ್ರಿ ಸಹ ಇದೆ. ಬೇಕಿದ್ರೆ ನಾವು ಅದನ್ನು ಓಪನ್ ಮಾಡ್ಕೋಬೋದು. ಅದಾದಮೇಲೆ ನಾವು ಪ್ಯಾಲೇಸ್ ಒಳಗೆ ಬಂದ್ವಿ. ಈಗ ನೋಡಿ, ಇದು ಬಂದ್ಬಿಟ್ಟು ನಮ್ಮ ರೂಮು. ತುಂಬ ಚೆನ್ನಾಗಿ ಮಹಾರಾಜರದ್ದು ರೂಮ್ಸ್ ಎಲ್ಲ ಹೇಗೆ ಅವಾಗದೇ ಹೇಗಿತ್ತು ಅದೇ ಥರ ಕೊಟ್ಟಿದ್ದಾರೆ. ಎಕ್ಸ್ಪೀರಿಯೆನ್ಸ್ ನಮಗೆ ಅದೇ ಫೀಲ್. ಅವರು ರಾಜರದ್ದು ಆಡಳಿತದ್ದು ಮತ್ತು ನಮಗೆ ಬಾತ್ ಟಬ್ಬು ಎಲ್ಲದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ಲ ಇಷ್ಟ ಆಯಿತು ನನಗೆ. ಮತ್ತು ಇಲ್ಲಿ ಬಂದುಬಿಟ್ಟು ಬ್ಯಾಕಲ್ಲೂ ಸಹ ಬಾಲ್ಕನಿ ಕೊಟ್ಟಿದ್ದಾರೆ. ತುಂಬ ನಮಗೆ ಓಡಾಡೋಕ್ಕೆ ಎಲ್ಲ ಸ್ಪೇಷಿಯಸ್ ಆಗಿತ್ತು. ತುಂಬ ಸ್ಪೇಷಿಯಸ್ ಆಗಿದೆ ಇದು ಬಂದುಬಿಟ್ಟು. ಸೊ ನಾನು ಅದು ಫೋಟೋಸ್ ರಾಜರದ ಎಲ್ಲ ಫೋಟೋಸ್ ತುಂಬ ಚೆನ್ನಾಗಿ ಎಲ್ಲ ಕಡೆ ಪೇಂಟಿಂಗ್ ಸಹ ಹಾಕಿದ್ದಾರೆ. ನಾವು ಈ ಸ್ಟೆಪ್ಸ್ ನೋಡಿ, ಈ ಸ್ಟೆಪ್ಸಲ್ಲಿ ಬರಬೇಕಿದ್ರೆ ತುಂಬ ಪೇಂಟಿಂಗ್ಸ್ ಹಾಕಿದ್ರು, ಹಳೇ ಕಾಲದ ಪೇಂಟಿಂಗ್ಸ್ ಎಲ್ಲ. ಸೊ ಇದು ಬಂದುಬಿಟ್ಟು ನಮಗೆ ಊಟದ ಹಾಲಲ್ಲಿ ಮಾರ್ನಿಂಗ್ ಟಿಫನ್ ಮಾತ್ರ ನಾವು ಫ್ರೀಯಾಗಿರುತ್ತೆ, ಮಿಕ್ಕಿದ್ದು ನಾವು ಪೇ ಮಾಡಬೇಕು. ಸೊ ಅದು ಆ ಊಟಕ್ಕೆ ತುಂಬ ಅಂದರೆ ನೀವು ಒಳಗೆ ಬೇಕಿರೋ ಹಾಲಲ್ಲಿ ಕೂತ್ಕೋಬೋದು, ಹೊರಗೆ ಇಲ್ಲಿನೂ ಕೂತ್ಕೋಬೋದು, ಅಥವಾ ನಮ್ಮ ರೂಮ್ ಹತ್ರ ಹೊರಗೆ ಟೇಬಲ್ಸ್ ಹಾಕಿರ್ತಾರೆ, ಅಲ್ಲಿ ಬೇಕಿದ್ರು ಕೂತ್ಕೋಬೋದು. ಯಾವ್ಯಾವ ರಾಜರು ಇಲ್ಲಿ ಆಡಳಿತ ಮಾಡಿದ್ದಾರೆ, ಎಷ್ಟು ತಲೆಮಾರು ಆಡಳಿತ ಮಾಡಿದ್ದಾರೆ ಎಲ್ಲರದ್ದೂ ಸಹ ಫೋಟೋಸ್ ಹಾಕಿದ್ದಾರೆ. ತುಂಬ ಮತ್ತು ನಮಗೆ ಹೇಳಬೇಕಂದ್ರೆ ಇಂಡೋರ್ ಗೇಮ್ ಸಹ ಇದೆ ಕೊಟ್ಟಿದ್ದಾರೆ. ಟೇಬಲ್ ಟೆನ್ನಿಸು, ಜಿಮ್ ಆ್ಯಕ್ಟಿವಿಟೀಸು ಎಲ್ಲದೂ ಇತ್ತು. ಸೊ ಅದನ್ನು ನಾವು ಯೂಸ್ ಮಾಡ್ಕೋಬೋದಿತ್ತು. ನಮಗೆ ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟೈಮ್ ಇತ್ತು. ಸೊ ಅದಕ್ಕೆ ನಾವು ಆ್ಯಕ್ಚುಲಿ ಬೇರೆ ಕಡೆ ಹೋದಾಗೆಲ್ಲ ನಮ್ಗೆ ಇಷ್ಟೊಂದು ಟೈಮ್ ಸಿಕ್ಕಿರಲಿಲ್ಲ. ಇಲ್ಲಿನೇ ಆ್ಯಕ್ಚುಲಿ ಇಷ್ಟೊಂದು ಟೈಮ್ ಇದ್ದಿದ್ದು. ಸೊ ಬುಕ್ಸ್ ಎಲ್ಲ ಇತ್ತು. ಮತ್ತು ಇಲ್ಲಿ ಒಳಗೆ ಬಂದರೆ ತುಂಬ ಚೆನ್ನಾಗಿ ಜಿಮ್ ಆ್ಯಕ್ಟಿವಿಟೀಸು ಎಲ್ಲದೂ ಇತ್ತು. ರೂಮ್ಸ್ ಅಲ್ಲೇ ಪ್ರತಿಯೊಂದಕ್ಕೂ ಸಹ ಒಂದೊಂದು ರೂಮ್ಸ್ ಮಾಡಿಟ್ಟಿದ್ದಾರೆ. ಸೊ ನಾವು ಅಲ್ಲಿ ಹೋಗಿ ನಮಗೆ ಏನು ಬೇಕೋ ಅದು ಅವೈಲಬಿಲಿಟಿನ ತಗೋಬೋದಿತ್ತು. ಇಲ್ಲಿ ಬಂದುಬಿಟ್ಟು ಜಿಮ್ ಆ್ಯಕ್ಟಿವಿಟೀಸು. ಜಿಮ್ ಚೆನ್ನಾಗಿತ್ತದ ಶೋ? ಹಾಂ. ನೀನೇನು ಮಾಡಿದೆ ಅಲ್ಲಿ? ಎಕ್ಸಸೈಸ್ ಮಾಡ್ದಾ? ಯಾವ ಥರ ಎಕ್ಸಸೈಸ್? ಜಿಮ್ ಎಲ್ಲ ಮಾಡ್ದಾ? ಹೌದಾ? ಇದು ದಶು ಚೇರಾ? ದಶುಗೆ ಈ ಚೇರ್ ತುಂಬ ಇಷ್ಟ ಆಗಿತ್ತಲ್ವಾ? ದಶು ಮತ್ತು ಮನೋಮಿ ಇಬ್ಬರು ಸೇರಿ ಇದು ಹೌದಾ? ಸೊ ನಾನು ಅದೆಲ್ಲ ಮುಗಿಸ್ಕೊಂಡು ಕೆಳಗೆ ಸ್ವಲ್ಪ ಆಟ ಆಡ್ಕೊಳ್ತಾರೆ ಅಂತ ಕರ್ಕೊಬಂದ್ವಿ. ಕೆಳಗೇನು ಚೆನ್ನಾಗಿ ಅಂದರೆ ತುಂಬ ಸ್ಪೇಷಿಯಸ್ ಆಗಿದೆ. ಇದು ತುಂಬ ಎಕರೆ ಇದೆ. ಏನು 91 ಎಕರೆನೋ ಏನೋ ಇರಬೇಕು ಇದು. ಆ್ಯಕ್ಚುಲಿ ಅಷ್ಟು ದೊಡ್ಡದಾಗಿದೆ. ನಮಗೆ ಟೈಮೇ ಸಿಗಲ್ಲ ಅಷ್ಟೊಂದು. ಅಂದರೆ ನಮಗೆ ಈ ಕಡೆ ಸೈಡು ಹೋದರೆ ಅದನ್ನ ಮತ್ತೆ ಅಲ್ಲಿ ಪಾರ್ಕ್ಗಳು ಸಹ ಇತ್ತು. ಪಾರ್ಕ್ಗಳಲ್ಲಿ ಫ್ಲವರ್ಸು, ಅದು ನಮಗೆ ಲಾಲ್ಬಾಗಲ್ಲಿ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಆ ಥರ ಇವರು ಚಿಕ್ಕ ಪಾರ್ಕಲ್ಲೂ ಸಹ ಮಾಡಿದ್ದಾರೆ. ಮತ್ತು ಆ ಎಲ್ಲ ಫ್ಲವರ್ಸ್ ಬಿಟ್ಟಿತ್ತು. ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ನೋಡೋಕ್ಕೆ. ಬಟ್ ನಮಗೆ ಬೇಗ ಟೈಮ್ ಆಯಿತು. ಸೊ ನೋಡಿ, ನಾವಿರೋ ಪ್ಯಾಲೇಸು ಮತ್ತು ನಾವಿರೋ ಪಾರ್ಕು ಇದೆ. ಆ್ಯಕ್ಚುಲಿ ನಾವು ಇವಾಗ ಪಾರ್ಕಿಂದ ಪ್ಯಾಲೇಸ್ಗೆ ಮತ್ತೆ ಬಂದ್ವಿ. ಸೊ ಇವಾಗ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಮನೋಮಿ ದಶಮಿ ಇಲ್ಲಿ ಕೂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅವರು ನೋಡಿ ಫ್ರೆಂಡ್ಸ್, ಎಷ್ಟೊಂದು ಬಂದಿದೆ. ಬರದಾರಿ ಪ್ಯಾಲೇಸ್, ಪಂಜಾಬ್ ಬರದಾರಿ ಪ್ಯಾಲೇಸ್. ದಶು, ಏನಿಷ್ಟ ನಿಂಗೆ? ಕಬಾಬಾ? ರೋಸ್ ನೋಡಿ ಸಖತ್ತಾಗಿದೆ.
ನೋಡಿ ರೋಸ್ ಹಿಂಗಿರ್ತಾವಲ್ವಾ ಹಿಂಗೆ ಯಾರಾದ್ರೂ ಹಿಂಗಿರ್ತಾವ ಅದು ಹರಡಿದೆ. ನಾವು ಇವಾಗ ಮಾರ್ನಿಂಗು ಸ್ವಲ್ಪ ಮಕ್ಕಳನ್ನೆಲ್ಲ ಓಡಾಡ್ಸೋಣ ಅಂತ ಕರ್ಕೊಬಂದ್ವಿ. ಆ್ಯಕ್ಚುಲಿ ನೈಟ್ ಆಗಿತ್ತಲ್ವ, ನೈಟೆಲ್ಲ ಮುಗಿಸ್ಕೊಂಡು ಮಾರ್ನಿಂಗ್ ಹಾಗೆ ತುಂಬ ಬೇಗ ಎದ್ದಿದ್ರು ಮಕ್ಕಳು ಸಹ. ಸೊ ಬೇಗ ಎದ್ದಿದ್ದಾರಲ್ಲ, ಇಲ್ಲೇ ಒಂದು ಸ್ವಲ್ಪ ವಾಕ್ ಮಾಡ್ಸೋಣ ಅಂತ ಕರ್ಕೊಬಂದಿದ್ವಿ. ಇಲ್ಲಿ ತುಂಬ ದೊಡ್ಡ ದೊಡ್ಡ ಮರಗಳಿದ್ದಾವೆ. ಆ ಮರಗಳೇ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಈ ಕಡೆ ಸೈಡ್ಗಿನ ಆ ಕಡೆ ಲೆಫ್ಟ್ ಸೈಡ್ ತುಂಬ ಸ್ಪೇಷಿಯಸ್ ಆಗಿತ್ತು. ಬಟ್ ನಾವು ಇಲ್ಲಿ ಮರಗಳು ಚೆನ್ನಾಗಿದೆ, ಕುತ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿದೆ ಅಂತ ಬಂದ್ವಿ. ಸೊ ಮನೋಮಿ ದಶಮಿ ಹತ್ತೀವಿ ಅಂತ ಬಂದಿದ್ದಾರೆ. ಎಲ್ಲೋದ್ಲು ದತ್ತು? ಅಕ್ಕಮ್ಮ ದಶೆಯಲ್ಲಿದ್ದಾಳೆ. ಹೌದು, ನೋಡ್ಬಿಟ್ಟ ಎಗ್ಗು ಇದು ಫಸ್ಟ್ ಟೈಮ್ ಅಲ್ಲ, ಎಗ್ ಈ ಥರ ಬ್ಲೂ ಇರೋದು ನೋಡ್ತಾ ಇರೋದು. ಈ ಥರ ಬ್ಲೂ ಇದೆ ಎಗ್, ನೋಡಿ ಇಲ್ಲೆಲ್ಲ ಓಪನ್ ಆಗಿದೆ. ಬರ್ಡ್ ಯಾವುದು ಬರ್ಡು, ನೋಡಿ ಯಾವ ಬರ್ಡೇನೋ ನೋಡಿ, ಕ್ರ್ಯಾಕ್ ಎಲ್ಲ ಆಗಿದೆ ಎಗ್ಗು. ಹಿಂದ್ಗಡೆ ತೋರಿಸಿ ಇಲ್ಲಿ ನೋಡಿ, ಇಲ್ಲೆಲ್ಲ ಒಂದು ಸ್ವಲ್ಪ ಇದೆ ಅಂದ್ರೆ ಎಗ್ಗೆ ತಾನೇ. ಇಲ್ಲಿ ನೋಡಿ. ಹೌದು. ಏನಿದೆ ದಶು, ವೇರ್ ಆರ್ ಯು ಗೋಯಿಂಗ್? ಆ ಬ್ಲೂ ಕಲರ್ ಮೊಟ್ಟೆ ನೋಡಿ ಫುಲ್ ಎಕ್ಸೈಟೆಡ್ ಆಗಿಬಿಟ್ಟಿದ್ದಾರೆ. ಮತ್ತೆ ಪಾರ್ಕ್ ಅಂತ ಹೇಳ್ತಿದ್ಲು, ಅದಕ್ಕೆ ಕರ್ಕೊಂಡು ಬಂದೆ. ಇದು ಒಳ್ಳೆ ಇದು ನಿಲ್ಸಿದೆ. ದಶು ಚೆನ್ನಾಗಿದೆಯಾ ಫ್ಲವರ್ಸು? ಮುಟ್ಟಬಾರ್ದು. ನೋಡಿ ಕಿತ್ತಿದಾರ. ಪಂಜಾಬಲ್ಲಿ ನನಗೊಂದು ಇಷ್ಟ ಆಗಿದೆ ಅಂದರೆ ಮಕ್ಕಳು ತುಂಬ ಸ್ಪೋರ್ಟ್ಸು ಎನಿ ಟೈಮ್ ಸ್ಪೋರ್ಟ್ಸೆಲ್ಲ ಆಡ್ತಾಯಿದ್ರು. ಪಾರ್ಕ್ಗಳೆಲ್ಲ ತುಂಬ ದೊಡ್ಡದಾಗಿದೆ. ಸೊ ಅವ್ರು ಏನು ಮಾಡಿದರು, ಫುಟ್ಬಾಲ್ ಕೋರ್ಟು, ಆಮೇಲೆ ವಾಲಿಬಾಲ್ ಕೋರ್ಟು, ಬ್ಯಾಡ್ಮಿಟನ್ನು ಮತ್ತು ಸ್ಕೇಟಿಂಗ್ ಪಾರ್ಕ್ ಸಹ ಇತ್ತು. ಸೊ ಆ ಮಕ್ಕಳೆಲ್ಲ ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ಇಲ್ಲೂ ಆಟ ಆಡ್ತಿದ್ರು, ಸ್ವಲ್ಪ ಆಟ ಆಡ್ತಿದ್ರು. ಅಂದರೆ ಮಕ್ಕಳು ಒಂದೇ ಆಟ ಆಡ್ತಿರ್ಲಿಲ್ಲ, ಇಲ್ಲಿ ಎಲ್ಲ ದೊಡ್ಡೋರಿಗೆ ಚಿಕ್ಕವ್ರಿಗೆ ಎಲ್ಲರಿಗೂ ಇತ್ತು. ಸೊ ಪೇರೆಂಟ್ಸು ದೊಡ್ಡವ್ರು ಬಂದವರು ಸಹ ಇಲ್ಲಿ ಆಟ ಆಡೋಕ್ಕಿತ್ತು. ಎಲ್ಲ ಬಂದುಬಿಟ್ಟು ಆಟ ಆಡ್ಕೊಂಡು ಹೋಗ್ತಾಯಿದ್ರು. ಸೊ ಎನಿ ಟೈಮ್ ನೈಟು ಡೇ ಅಂತ ನೋಡ್ತಿರ್ಲಿಲ್ಲ, ಯಾವಾಗ ಬೇಕಿದ್ರೂ ಆಡ್ತಾಯಿದ್ರು. ನೈಟ್ ಎಷ್ಟೊತ್ತು ಬನ್ನಿ ಬೇಕಿದ್ರೆ ಆ ಟೈಮಲ್ಲೂ ಆಟ ಆಡ್ತಾ ಇರ್ತಿದ್ರು. ಸೊ ಅದೊಂದು ಇಷ್ಟ ಆಯಿತು. ಚೆನ್ನಾಗಿದೆಯಾ? ನಿಂಗೆ ಈ ಗೇಮ್ ಇಷ್ಟ ಆಯ್ತಾ? ಹೌದಾ, ಅದಕ್ಕೆ ನಂಗೆ ತಲೆ ಬಿಸಿ ಕೊಡ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.